ಸೊ ರಾತ್ರಿನೇ ಇವಾಗ ಗಾಡಿ ಬಿಡಬೇಕು. ನಾವು ಹೋಗ್ತಾ ಇರೋದು ಅಲ್ಕಮ್ಮ ಜಾತ್ರೆ ಅಂತ ಹೊಳೆನರಸೀಪುರಕ್ಕೆ. ಹಾಸನ್ನಿಂದ ಸ್ವಲ್ಪ ಹಿಂದೆ ಬರುತ್ತೆ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಜಾತ್ರೆ ಹಳ್ಳೀಲಿ ಅಂತ ನೋಡಿ ತೋರಿಸ್ತೀನಿ ನಿಮಗೆ. ಇವಾಗ ರಾತ್ರಿ ಒಂದು 9 ಗಂಟೆ 10 ಗಂಟೆ ಆಗಿರ್ಬೋದೇನೋ, ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ತಲುಪೋಷ್ಟಲ್ಲಿ ಒಂದು ಗಂಟೆ ರಾತ್ರಿ ಆಗ್ಬೋದು. ಬನ್ನಿ ಹೋಗೋಣ. ನಾನು ಅಭಿಯಾನು ಅವನು ಊರಿಗೆ ಹೋಗ್ತಾ ಇದ್ದೀರಿ. ಹಾಯ್ ಮಾಡು ಎಲ್ಲರಿಗೂ. ಕಾರಲ್ಲೆಲ್ಲ ಐಟಮ್ ಎಲ್ಲ ಇಟ್ಬಿಟ್ಟು ಈಗ ಹೊರಡದೆ ರೆಡಿ ಆಗ್ಬಿಟ್ಟಿದ್ದಾನೆ ಹೋಗೋಕ್ಕೆ. ಬ್ಯಾಗ್ನೆಲ್ಲ ಎಲ್ಲ ಒಂದು ಕಡೆ ಇಡಬೇಕು. ಏನಪ್ಪ ಗಾಡಿ ಫುಲ್ ಎಕ್ಸೈಟ್ಮೆಂಟ್. ಒಂದು ಕಾರ್ ಅಂದರೆ ಸಾಕು. ನಾವು ನಿಮ್ಮೂರಿಗೆ ಎಲ್ಲಿಗೆ ಕಾರೆಲ್ಲ ರೌಂಡ್ ಆಗ್ತಾವನೆ. ಅವ್ಯಾನ್ ಏನು ಮಾಡ್ತಾ ಇದೆಯಾ? ಕಾರ್ ಒಳಗಡೆ ಕೂತ್ಕೊಂಡಾಯ್ತು. ಇನ್ನೇನು ಇವಾಗ ಬಿಡಬೇಕು. ಇವನು ತುಂಬ ಹಠ ಮಾಡ್ತಾ ಇದ್ದಾನೆ, ಕಾರ್ ಓಡಿಸ್ಬೇಕಂತೆ. ಹೌದೇನೋ? ಕಾರ್ ಓಡಿಸ್ಬೇಕಾ ನೀನು? ನೋಡಿ ಓ ಮೈ ಗಾಡ್, ನೋಡಿ ಎಲ್ಲ ಸ್ಟಾರ್ಟ್ ಮಾಡ್ದ ಅವನು. ತೀಟೆ ಎಲ್ಲ ಸ್ಟಾರ್ಟ್ ಮಾಡ್ದ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಸುಮ್ಮನೆ ನಾನು ಗಂಟು ಬಾಯ ನೋಡ್ಬೋದು ಜನ ಎಲ್ಲ ಎದ್ದಿದ್ದಾರೆ. ಜಾತ್ರೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಾವೇ ಲೇಟ್ ಬಂದಿದ್ದು. ಸಖತ್ತಾಗಿ ಮಾಡಿದ್ದಾರೆ ಲೈಟಿಂಗ್ಸು. ಮತ್ತು ಭಾರಿ ಇಷ್ಟ ಆಗಿದೆ. ನೋಡಿ, ನಮಗೆ ಇಂಥ ಕಡೆನೇ ಮಲಗೋಕ್ಕೆ ತುಂಬ ಇಷ್ಟ. ಹೆಂಚೆ ಮನೆ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರೂ ಇಲ್ಲ, ಒಬ್ಬನೇ ಆರಾಮಾಗಿ ಮಲಗ್ಬೋದು. ಜಾತ್ರೆ ಸ್ಟಾರ್ಟ್ ಆಗಿದೆ, ಯಾರೂ ಮಲಗ್ತಾ ಇಲ್ಲ. ನನಗೆ ನಿದ್ದೆ ಬರ್ತಾಯಿದೆ. ಡ್ರೈವ್ ಮಾಡ್ಕೊಂಬಂದಿದ್ದೀನಲ್ವ, ನಿದ್ದೆ ಬರುತ್ತೆ ನನಗೆ. ಸೊ ಚಾಪೆ ದಿಮ್ಮು ಎಲ್ಲ ಸಿಕ್ಕಾಯ್ತು. ಪಾಚ್ಕೊಂಬಿಟ್ರೆ ಸಾಕಪ್ಪ. ಸೊ ನೋಡಿ, ಇವೆಲ್ಲ ಆ್ಯಂಟಿಕ್ ಪೀಸ್. ಇವೆಲ್ಲ ನೋಡಿ ಎಷ್ಟು ಹಳೇದು, ಪೇಂಟ್ ಹೊಡೆದಿದ್ದಾರೆ. ಇನ್ನೊಂದು ತೋರಿಸ್ತೀನಿ, ಸಖತ್ತಾಗಿದೆ. ನಮ್ಮಲ್ಲಿ ಲಕ್ಷ್ಮಿ ಅಂತೀರಿ ಮರಕ್ಕೆ. ಇದು ಯಾವುದೋ ಹಳೆ ಸೂಟ್ ಕೇಸು. ಗೋಲ್ಡು ದುಡ್ಡು ಇದ್ದಿದ್ರೆ ಬಾಚ್ಕೊಂಡು ಹೋಗ್ಬಿಡುತ್ತೆ. ನಮ್ಮದು ಸೆಟಪ್ ಆಗಿದೆ. ಚಾಪೆ ದಿಂಬು ಬೇಸಿಕ್ಸ್ ಇಟ್ಬಿಟ್ರೆ ಸಾಕು, ಶಿವ ಅಂತ ಮಲ್ಕೊಂಡ್ಬಿಡ್ತೀರಿ. ಹರ ಹರ ಮಹಾದೇವ್. ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ. ಈ ಥರ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ಥರನೇ ಇರೋದು. ನಾನು ಹಾಸನ್ಗೆ ಜಾಸ್ತಿ ಬರಲ್ಲ. ಬಂದರೆ ಈ ಥರ ಜಾಗದಲ್ಲಿ ಮಲ್ಗೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಅಮ್ಮ, ಇಲ್ಲಿ ಪರ್ಕೆನೇ ಬೇರೆ ಥರ. ನಮ್ಮಲ್ಲಿ ಪರ್ಕೆ ಬೇರೆ ಥರ, ಇಲ್ಲಿ ಪರ್ಕೆ ಈ ಥರ ಯೂಸ್ ಆಗುತ್ತೆ. ಏನೇನೋ ಇದೆ, ಶನ್ಕೆ ಅದು ಇದು ಸಖತ್ತಾಗಿದೆ. ಮಲಗೋ ಟೈಮ್ ಆಯಿತು, ಮಲ್ಕೊಂಬಿಡೋಣ. ಬೆಳಗ್ಗೆ ಎದ್ದು ಜಾತ್ರೆ ಫುಲ್ಲು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ. ಬಾಗೇವಾಡಲ್ಲಿ ಜಾತ್ರೆ ಯಾವ ಥರ ಇರುತ್ತೆ ಅಂತ. ಗುಡ್ ನೈಟ್.
ಜಾತ್ರೆ ಇನ್ನೊಂದು ಸ್ಟಾರ್ಟ್ ಆಗಿದೆ, ನಾವೆಲ್ಲ ಹೋಗಬೇಕು. ಹಾಗೆ ಸ್ವಲ್ಪ ಹೊಲ ಗಿಡ ಎಲ್ಲ ನೋಡ್ಕೊಂಬರೋಣ ಹೆಂಗಿದೆ ಅಂತ. ತುಂಬ ದಿವಸ ಆಯ್ತಲ್ಲ ಬಂದು. ನಾಲೆ ಅಂತಾರೆ ಇದನ್ನು. ಸೂಪರಾಗಿದೆ ಪ್ಲೇಸು. ಸೊ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಮಲ್ಗಿ ಎದ್ದಾಯಿತು, ಜಾತ್ರೆ ಸ್ಟಾರ್ಟ್ ಆಗಿದೆ. ನಾಲೆ ಹಿಂದ್ಗಡೆ ಇರೋದು. ಸಖತ್ತಾಗಿದೆ ಪ್ಲೇಸು, ಬ್ಯೂಟಿಫುಲ್ ಆಗಿದೆ. ಒಂದ್ಸಲಿ ಇಲ್ಲಿ ಕಾರ್ ತೊಗೊಂಬಂದ್ಬಿಟ್ಟಿದ್ದೆ, ಆಮೇಲೆ ಡೆಡ್ ಎಂಡ್ ಹೋಗ್ಬಿಟ್ಟು ತಿರ್ಗಾ ಯೂ ಟರ್ನ್ ಮಾಡೋಕ್ಕಾಗ್ದಿರಾ ಅಪ್ಪ, ಅರ್ಧ ಗಂಟೆ ಆಯಿತು. ಆಮೇಲೆ ಗಾಡಿ ಕಚ್ಕೊಂಬಿಟ್ಟಿತ್ತು, ವಾಪಸ್ ಎತ್ತಿ ವಾಪಸ್ ರಿಟರ್ನ್ ಹೋಗಿದ್ದು. ಚಿಕ್ಕ ರೋಡು ತೊಗೊಂಬರ್ಬೋದಾಗಿತ್ತು, ಯಾಕೋ ರೋಡಲ್ಲಿ ಸಣ್ಣ ಆಗ್ಬಿಡ್ತು ತುಂಬ. ಊರಲ್ಲೂ ಯಾರ್ದು ಟೂ ವೀಲರ್ ಇಲ್ಲ, ಎತ್ಕೊಂಡು ಓಡಾಡ್ಬಿಡ್ತಾ ಇದ್ದೆ. ಎಷ್ಟು ಫಾಗ್ ಇದೆ ನೋಡಿ, ಹೊಗೆ ಬರ್ತಾಯಿತ್ತು ಬಾಯಿಂದ. ನೋಡ್ಬೋದು ಈ ನಾಲೆಯಲ್ಲಿ ನೀರು ಕಮ್ಮಿ ಯಾಕಾಗಿದೆ ಅಂದರೆ, ಅಲ್ಕಂಬ ಜಾತ್ರೆಯಲ್ಲಿ ಅದನ್ನು ಎತ್ಕೊಂಡು ಬರ್ತಾರೆ ದೇವ್ರನ್ನ. ಹೆಂಗಸರು ಈ ನೀರೊಳಗಡೆ ನಡ್ಕೊಂಬರ್ಬೇಕು. ಅದ್ಭುತ, ಈ ಥರ ಎಲ್ಲ ಸಖತ್ತಾಗಿದೆ. ರಾತ್ರಿ ಒಂದು 11 ಗಂಟೆ ಆಯಿತು ನೋಡಿ ಹೆಂಗೆ ಇಳೀತಾ ಇದ್ದಾರೆ. ಅದು ವಯಸ್ಸು ಎಷ್ಟಾಗಿದೆ, ಹೆಂಗೆ ಇಳೀತಾ ಇದ್ದಾರೆ ನೋಡಿ, ಸಖತ್ತು. ಅದೇ ಶಕ್ತಿ. ಪ್ಲಾಸ್ಟಿಕ್ಸಿಗೆ ಹಾಕೊಂಡ್ಬಿಟ್ಟಿದೆ ಅಲ್ಲಿ. ಆ ಪ್ಲಾಸ್ಟಿಕ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವ್ರ ವಯಸ್ಸು ನೋಡಿ, ಶಕ್ತಿ ನೋಡಿ. ಹಳ್ಳೀಲಿ ಶಕ್ತಿ ಇದೆ ಅನ್ನೋದು ಇದಕ್ಕೆ. ಫ್ಲವರ್ ಸಖತ್ತಾಗಿದೆ. ತೋಟಕ್ಕೆ ಹೋಗ್ಬೇಕಂದ್ರೆ ಒಂಥರ ಖುಷಿ. ಹಳ್ಳ ನೋಡಿ ಹೆಂಗಿದೆ ಅಂತ. ಯಪ್ಪ, ನಾನು ಊರಿಗೆ ಬಂದೆ 1 ವರ್ಷ ಆಯಿತು. ಆಹಾ, ಕಿತ್ಕೊಂಡು ತಿಂತಾಯಿದ್ರೆ ಬಾಳೆಹಣ್ಣು, ಇನ್ನು ಕಾಯಿ, ಬಾಳೆಕಾಯಿ ಬಜ್ಜಿ ಮಾಡ್ಬೋದು ಬೇಕಾದರೆ. ಏನು ವಿಶೇಷ ಅಂದರೆ ನಿಮಗೆ, ಓ ಮೈ ಗಾಡ್, ನವಿಲು ಬಂದ್ಬಿಡುತ್ತೆ ಒಂದೊಂದ್ಸಲಿ. ಸಖತ್ತಾಗಿದೆ ಪ್ಲೇಸ್ ನೋಡಿ ಹೆಂಗಿದೆ. ಎಲ್ಲ ಅಡಿಕೆ ಮರ, ಬಾಳೆ, ಸಖತ್ತಾಗಿದೆ. ನಮ್ಮ ಬೆಂಗಳೂರಲ್ಲಿ ಸಿಗಲ್ಲ ಇದು. ಇಲ್ಲಿ ಬಂದಾಗೆಲ್ಲ ನಾನು ಈ ಕಡೆಗೆ ಬರ್ತೀನಿ, ತೋಟಕ್ಕೆ ಬಂದ್ಬಿಟ್ಟು. ಎಲ್ಲೋ ಒಂದು ಗಿಡ ನೋಡಿದ್ದೆ, ಕಿತ್ತಾಕ್ಬಿಟ್ಟವ್ರೇನೋ, ಎಲ್ಲ ಮಲ್ಸಾಕ್ಬಿಟ್ಟವ್ರೆ. ಸಖತ್ತಾಗಿದೆ ರೀ ಪ್ಲೇಸು, ಕ್ರೇಜಿ. ನಾನು ಇನ್ನೂ ಬೇಗ ಎದ್ದೊಳ್ಬೇಕಾಗಿತ್ತು. ಫುಲ್ಲು ಮಂಜು ಕಟ್ಬಿಟ್ಟಿರೋದು, ನೋಡೋಕ್ಕೆ ಚೆಂದ. ನವಿಲು ಜಾಸ್ತಿ. ಎಲ್ಲಾದರೂ ಸಿಕ್ಬಿಟ್ರೆ ವೀಡಿಯೋಗ್ರಾಫಿ ಮಾಡ್ಬಿಡೋಣ ನವಿಲು. ಲಕ್ಷಾಂತರ ರೂಪಾಯಿ ನೋಡಿ ಭೂಮಿ ಮೇಲಿರೋದು, ಎಲ್ಲ ಅಡಿಕೆ. ಪ್ಲೇಸ್ ಹೆಂಗಿದೆ ಗೊತ್ತಾ, ಬೆಳಗ್ಗೆ ಫ್ರೆಶ್ ಗಾಳಿ. ನನ್ನ ಆಯಸ್ ಜಾಸ್ತಿ ಆಗ್ಬಿಡುತ್ತೆ. ಸಖತ್ತಾಗಿದೆ ಪ್ಲೇಸು. ನೀವು ಯಾರ್ಯಾರು ಹೊಳೆನರಸೀಪುರ ಬಾಗೇವಾಡಿಯಲ್ಲಿದ್ದೀರೋ, ನನ್ನ ವಿಡಿಯೋ ವಾಚ್ ಮಾಡ್ತಾಯಿದ್ರೆ ನೋಡಿ, ಇಂಥ ಅದ್ಭುತ ಪ್ಲೇಸು ಸಿಗೋದಿಲ್ಲ. ಇಟ್ಸ್ ಬ್ಯೂಟಿಫುಲ್. ಆಚೆ ಬಂದಾಗ ಮಾತ್ರ. ಮನೇಲಿ ಕೂತ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಆಚೆ ಬಂದರೆ ಲೈಫ್ ಬ್ಯೂಟಿಫುಲ್ಲಾಗಿ ಕಾಣಿಸೋದು. ಇರೋದೊಂದು ಲೈಫು, ಯಾಕೆ ವೇಸ್ಟ್ ಮಾಡ್ಕೊತೀರ ಮನೇಲಿ ಕೂತ್ಕೊಂಡು? ಈ ಥರ ಜಾಗಕ್ಕೆ ಬನ್ನಿ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. Nature is most beautiful. ನೋಡಿ, ಈ ಥರದಲ್ಲೇ ಪ್ಲೇಟ್ ಮಾಡ್ತಾರೆ. ಇದನ್ನು ಬೆಂಗಳೂರೆಲ್ಲ ಯೂಸ್ ಮಾಡ್ತೀರಲ್ಲ, ಡಿಕಂಪೋಸು ಈ ಥರ.
ಸೊ ನೋಡ್ಬೋದು ಈಗ ತಾನೇ ನೀರು ಬಿಟ್ಟಿದ್ದಾರೆ. ಸಖತ್ತಾಗಿದೆ. ನೀರೆಲ್ಲ ಹೀರ್ಕೊಂಡು ತೆಂಗಿನಕಾಯಿ ಮರ ಮಾಪ ಏನು ಹೈಟ್ ಇದೆ ಗುರು. ಅಡಿಕೆ ಮರನೂ ಇಷ್ಟು ಹೈಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನೇಚರು ಬ್ಯೂಟಿಫುಲ್, ನಿಜವಾಗ್ಲು ನೇಚರು ಫುಲ್ ಬ್ಯೂಟಿಫುಲ್ ಆಗಿದೆ. ಈ ಬಾಳೆಕಾಯಿ ಎಲ್ಲ ಬಂದಿರೋ ಫಲನ ಈ ಥರ ಕಟ್ ಮಾಡ್ತಾರೆ. ಫಲ ಬಂದಿರಬೇಕೆಲ್ಲ ಕಟ್ ಮಾಡಿದ್ದಾರೆ. ಕೆಲವೊಂದು ಈಗ ಚಿಗುರ್ತಾ ಇದೆ. ಸ್ಟಾಕಿಂಗ್ ಮಾಡ್ಕೊಂಡು ಅದು ಸೌದೆಗೆಲ್ಲ ಯೂಸ್ ಮಾಡ್ಕೊಬೋದು. ತೆಂಗಿನಕಾಯಿ ಮರ ನೋಡಿ, ಅದು ಹೆಂಗೆ ಹೋಗ್ಬಿಟ್ಟಿದೆ ಮೇಲಕ್ಕೆ. ಆ ಬುಡನೇ ಆಚೆ ಬಂದಿದೆ, ಆದರೂ ನಿಂತಿದೆ ನೋಡಿ. ತೆಂಗಿನಕಾಯಿ ಮರ ಪವರ್ ಅಂದರೆ ಪವರು. ಬ್ಯೂಟಿಫುಲ್ ನೇಚರ್. ಈಗ ಹೇಗೆ ವಿಶೇಷ ಏನಂದರೆ, ಅಲ್ಕಮ್ಮ ಜಾತ್ರೆ ಯಾವ ಥರ ಇರುತ್ತೆ ಅಂತ ನಾನು ಯೂಟ್ಯೂಬ್ ಚಾನಲಿಂದ ತೋರಿಸ್ತೀನಿ ನಿಮಗೆ. ತುಂಬ ಶಕ್ತಿ ದೇವರು. ಸುಮಾರು ಎಲ್ಲ ಕಡೆಯಿಂದನೂ ಜನ ಬರ್ತಾರೆ ಅದನ್ನು ನೋಡೋಕ್ಕೆ. ನಾನು ಒಂದು ಸಲ ನೋಡಿದ್ದೀನಿ. ಈಗ ನಮ್ಮ ಯೂಟ್ಯೂಬ್ ಚಾನಲಿಂದ ನೋಡೋಣ ಯಾವ ಥರ ಬರುತ್ತೆ ಅಂತ. ಬನ್ನಿ. ಸೊ ನೋಡಿದ್ರಲ್ಲ ಜನ, ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಕಮ್ಮ ಜಾತ್ರೆಗೆ. ಈ ನದಿಯಲ್ಲೇ ಫುಲ್ ಒಂದು ನನ್ನ ಕಂಡಂಗೆ ಒಂದು 1000-2000 ಜನ ಇರ್ಬೋದು. ಫುಲ್ ಕಲರ್ಫುಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಆ ಸಾಂಗ್ ಬರುತ್ತಲ್ಲ, ಗುಂಪು ಗುಂಪಲ್ಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಭಾಳ ಚಂದ ಎರಡೂ ಕಣ್ಣು ಅಂತ ನೋಡಿ. ಇಲ್ಲಿ ಕರ್ಪೂರ ಹಚ್ತಾರೆ. ಒಂದು ಮೆಟಲ್ದು ಬಾಕ್ಸ್ ಇಟ್ಬಿಟ್ಟು ದೇವರಿಗೆ ಬೆಳಗಂಗೆ, ಆರತಿ ಬೆಳಗಂಗೆ ದೇವರಿಗೆ ಎಲ್ಲರೂ ಪ್ರತಿಯೊಬ್ಬರು ಹಾಕ್ತಾರೆ. ಅಲ್ಲಿ ಕರ್ಪೂರ ಮನೆಯಿಂದ ತೊಗೊಂಡ್ಬರ್ತಾರೆ, ಅಲ್ಲಿ ತೊಗೊತಾರೆ ಬೇರೆ ಕಡೆಯಿಂದ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಮಗು ಆಗ್ತಾಯಿದೆ ನೋಡಿ. ಆ ಥರ ಕರ್ಪೂರ ಹಾಕ್ಬಿಟ್ಟು ಅಲ್ಲಿ ಅಲ್ಕಮ್ಮ ತಂಗಿ, ಚಿಕ್ಕ ಅಲ್ಕಮ್ಮ, ದೊಡ್ಡ ಅಲ್ಕಮ್ಮ 2 ಥರ ಇದೆ ದೇವರಲ್ಲಿ. ಅಡುಗೆ ನಾವು ಎಲ್ಲೇ ಹೋದರೂ ಅಡುಗೆ ಸೆಕ್ಷನ್ಗೆ ಹೋಗೋದು ಸಖತ್ತಾಗಿ ಮಾಡ್ತಾಯಿದ್ರು. ಏನು ಹೇಳಿ, ಬ್ಯೂಟಿಫುಲ್ ಕಿಚಡಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಏನೋ ಒಂದು 8 ಕ್ವಿಂಟಾಲು 9 ಕ್ವಿಂಟಾಲು ಏನೋ ಹೇಳಿದ್ರಪ್ಪ ನನಗೆ. ನೋಡಿ, ಇದೇ ನೀರಲ್ಲಿ ಕರ್ಕೊಂಡು ಹೋಗೋದು. ಆ ನೀರನ್ನು ದಾಟಿ ಕಳಶ ಎತ್ಕೊಂಡಿರ್ತಾರೆ ತಲೆ ಮೇಲೆ, ಅದನ್ನ ಎತ್ಕೊಂಡು ವಾಪಸ್ಸು ದೇವ್ರ ಹತ್ರ ಬರಬೇಕು. ಚಿಕ್ಕ ಚಿಕ್ಕ ಮಕ್ಕಳು ಅವರು ಉಪವಾಸ ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹೋಗೋದು ಭಾಳ ನೋಡಿ. ಈಗ ಇನ್ನೇನು ಆ ಡೋಲು ಎಲ್ಲ ಬಾರಿಸ್ಕೊಂಡು ಆ ದೇವ್ರನ್ನ ಸ್ವಾಗತ ಮಾಡ್ತಾ ಇರೋದು. ಅಷ್ಟು ಶಕ್ತಿ ಇರೋ ಪ್ಲೇಸ್ ಇದು.
ಎಲ್ಲ ಬರ್ತೀರಾ? ಮಾಡಿ ಅವರೆಲ್ಲ ನಂಗೆ ಮಾಡ್ಕೊಳ್ತಾರೆ, ನಿಮ್ಮನ್ನ ಮಾಡ್ತಾರೆ ನೋಡ್ತಾರೆ ಅಷ್ಟೇ. ಎಲ್ಲೇ ನೋಡ್ತಾ ಇರ್ಬೇಡಿ, ಸೌಟ್ ಇಟ್ಕೊಂಡು ಇಲ್ಲೇ ಇದಕ್ಕೆ ಆ ಕಡೆ. ಇವರೇ ಜಾಸ್ತಿ ಆ ಕಡೆ ತಿರುಗಿದೆ. ಅಲ್ಲಿ ಚೆನ್ನಾಗಿಲ್ಲ. ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಒಂದು ವಿಶೇಷವಾದ ಟೆಂಪಲ್ಲು, ಸಖತ್ತಾಗಿದೆ ನೋಡಿ. ಈ ಕಡೆ ಎಲ್ಲ ಪ್ಲೇಸು ಇಷ್ಟೇ, ಇಷ್ಟು ಒಂದು ಕಾರ್ ಹೋಗೋಷ್ಟು ಜಾಗ ಇದೆ ಅಷ್ಟೇ. ಟೆಂಪಲ್ ಸಖತ್ತಾಗಿದೆ. ಆ ಕಡೆ ಒಂದು ಕಲ್ಯಾಣಿ ಇದೆ, ನೀರು ಹರಿಯುತ್ತೆ, ಸಖತ್ತಾಗಿದೆ ಪ್ಲೇಸು. ನೋಡ್ಬೋದು ನೀವು, ನೋಡಿ ಹಂಗೆ ವ್ಯೂ. ಈ ಕಡೆ ಎಲ್ಲ ಗದ್ದೆ ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ, ಅಡಿಕೆ, ತೆಂಗಿನ ಮರ, ಬಾಳೆಹಣ್ಣು, ನೀರಾವರಿ ಅಲ್ವಾ, ಎಲ್ಲ ಬೆಳಿಬೋದು. ಈಗಿರೋದು ಟೆಂಪಲ್ ನೋಡಿ ಹೆಂಗಿದೆ, ಹೋಗೋ ದಾರಿಲೇ ಹಿಂಗೆ ಸಖತ್ತಾಗಿದೆ. ಇಷ್ಟೇ ಜಾಗ, ತುಂಬ ಚೆನ್ನಾಗಿದೆ ಟೆಂಪಲ್. ನೋಡಿದ್ರಲ್ಲ, ಇದೇ ಟೆಂಪಲ್, ಈಶ್ವರನ್ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಇಲ್ಲಿಂದ ನಿಮಗೆ ಈ ನೀರಿರೋ ಜಾಗ ಅದ್ಭುತ. ಗಾಡಿ ನಿಲ್ಸೋಕ್ಕೆಲ್ಲ ಪಾರ್ಕಿಂಗ್ ಜಾಗ ಇದೆ. ಟೆಂಪಲ್ ಕ್ಲೋಸ್ ಇದೆ. ಸಖತ್ತಾಗಿ ಮಾಡಿದ್ದಾರೆ ಕೆತ್ತನೆ, ಭಾಳ ಇಷ್ಟ ಆಯ್ತು ನನಗೆ. ನೋಡಿ ಒಂದೊಂದು ಪ್ಯಾಟ್ರನ್ನು ಯಾವ ಥರ ಮಾಡಿದ್ದಾರೆ, ಶಿವ, ನಂದಿ. Nice and slow. Yeah. Talk like singing, let the rhythm flow. Palm trees
swaying, do you feel that breeze? Rolling down the boulevard, feeling at ease. Cruising, moving on that West Coast ride. Say barbecue flames and the ocean tide. Catch the vibe, keep it alive. So real, so true. This laid back life's just what we do. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on. West Coast vibing got you weak in the knees. Low riders bouncing with the funk turn high. Under neon skies, man, we're feeling fly. Cruising, grooving. ಸೊ ನೋಡಿದ್ರಲ್ಲ ಅಲ್ಕಮ್ಮ ಜಾತ್ರೆ ಹೆಂಗಿತ್ತು ಅಂತ. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ನಾನು. ಒಂದು ಬೆಟ್ಟ ಇದೆ, ಆ ಬೆಟ್ಟನ ಟ್ರೆಕ್ಕಿಂಗ್ ಮಾಡೋಣ ಬೆಳಗಿನ ಜಾವ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಕನ್ನಡದವನಿಗೆ ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ಲ.